ಅಸಮಾಧಾನ ಶಮನ ಮಾಡುವಂತಹ ಪ್ರಯತ್ನ ಹೈಕಮಾಂಡ್ನಿಂದ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ನಾನಲ್ಲ, ಹೈಕಮಾಂಡ್ದವ್ರು ಕೇಳಿ. ನೀವು ಪಾರ್ಟಿ ಆಫೀಸ್ ಬಂದಿರೋದು ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ನಿಮ್ಗೆ ಹಂಗೆ ಅನ್ಸಿದ್ರೆ ಹಂಗೆ ಅನ್ಕೊಳ್ರಿ, ಇಲ್ಲ ಅವ್ರು ಇಲ್ಲ ಅನ್ಕೊಳ್ರಿ. ಅಲ್ಲ ಸರ್, ರಾಜ್ಯಾಧ್ಯಕ್ಷರಿಗೆ ಇವ್ರನ್ನೇ ಮುಂದುವರಿಸ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ, ಆ ವಿಷಯಕ್ಕೆ ಹೋಗಿಲ್ಲ ನಾವು. ನಮ್ದೇನು ವಿಷಯ ಇತ್ತು ಆ ವಿಷಯ ಮಾತಾಡಿದ್ರೆ ಹೋಗ್ತದೆ. ಏನು ವಿಷಯ ಇದು? ನಮ್ಮ ಸ್ವಂತ ವಿಷಯ. ಪಕ್ಷದ ಚಟುವಟಿಕೆಗಳಲ್ಲಿ ಇನ್ಮೇಲೆ ಜೋಡಿಸ್ಕೊಳ್ತೀರಾ ಹೇಗೆ ನೀವು? ಇಲ್ಲಿವರೆಗೂ ಅದೀನಿ ಪಕ್ಷದಾಗೆ, ಜೋಡಿಸ್ಕೊಂಡೇ ಅದೀನಿ ನಾನು. ನಾನೇನು ಪಕ್ಷ ಬಿಟ್ಟೇನಿಲ್ಲ, ಪಕ್ಷದಾಗೆ ಇರ್ತೀನಿ ನಾನು. ಪಕ್ಷದಲ್ಲಿ ಇರ್ತೀರಾ? ಹೌದು, ಪಕ್ಷದಾಗೆ ಇರ್ತೀನಿ. ಏನಾದ್ರು ಸೂಚನೆ ಕೊಟ್ಟಿದ್ದಾರೆ ಸರ್ ಜೋಶಿ ಅವರು? ಹೈಕಮಾಂಡ್ನವರು ಸೂಚನೆ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲಪ್ಪ, ಏನು ಮೋದಿಯವರು ಅಂತ ತೋರಿಸಿ. ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತ ಆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ರಿ ಮೊದಲೇ. ನಾನೇನು ಹೇಳಿಲ್ಲ. ಯಾಕೆ ಸುಮ್ಮನೆ ಹೇಳ್ತಾ ಇದ್ರು. ಟೀಮ್ನವ್ರು ಹೇಳಿದ್ರೆ ಟೀಮ್ನವ್ರು ಕೇಳು, ನಾನೇನು ಹೇಳಿಲ್ಲ. ಏನಣ್ಣ, ಈಶ್ವರಪ್ಪ ವಾಪಸ್ ಬರೋದಕ್ಕೆ ಪ್ರಯತ್ನ ಗೊತ್ತಿಲ್ಲ, ಗೊತ್ತಿಲ್ಲ. ಬರ್ಬೇಕು ಅಂತ ಅಂತೀರಾ ಹೇಗೆ? ಪಕ್ಷ ಎಲ್ಲರೂ ಕೂಡ್ಸ್ಕೊಂಡು ಹೋದ್ರೆ ಒಳ್ಳೇದು ಅಂತೀನಿ ಅಷ್ಟೇ ನಾನು. ಹಾಗೆ ಯತ್ನಾಳ್ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ್ಸ್ಕೊಂಡು ಹೋಗ್ಬೇಕು, ಅವ್ರಿಗೆ ಬಾಯಿ ಬೀಗ ಹಾಕಿಸ್ಬೇಕು ಅಷ್ಟೇ, ನನ್ನಂಗಿರ್ಬೇಕು ಬೀಗ ಹಾಕಿ. ಈಗ ಅಸಮಾಧಾನ ಶಮನ ಮಾಡುವಂತಹ ಪ್ರಯತ್ನ ಹೈಕಮಾಂಡ್ನಿಂದ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ನಾನಲ್ಲ, ಹೈಕಮಾಂಡ್ದವ್ರು ಕೇಳಿ. ನೀವು ಪಾರ್ಟಿ ಆಫೀಸ್ ಬಂದಿರೋದು ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ನಿಮ್ಗೆ ಹಂಗೆ ಅನ್ಸಿದ್ರೆ ಹಂಗೆ ಅನ್ಕೊಳ್ರಿ, ಇಲ್ಲ ಅವ್ರು ಇಲ್ಲ ಅನ್ಕೊಳ್ರಿ. ಅಲ್ಲ ಸರ್, ರಾಜ್ಯಾಧ್ಯಕ್ಷರಿಗೆ ಇವ್ರನ್ನೇ ಮುಂದುವರಿಸ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ, ಆ ವಿಷಯಕ್ಕೆ ಹೋಗಿಲ್ಲ ನಾವು. ನಮ್ದೇನು ವಿಷಯ ಇತ್ತು ಆ ವಿಷಯ ಮಾತಾಡಿದ್ರೆ ಹೋಗ್ತದೆ. ಏನು ವಿಷಯ ಇದು? ನಮ್ಮ ಸ್ವಂತ ವಿಷಯ. ಪಕ್ಷದ ಚಟುವಟಿಕೆಗಳಲ್ಲಿ ಇನ್ಮೇಲೆ ಜೋಡಿಸ್ಕೊಳ್ತೀರಾ ಹೇಗೆ ನೀವು? ಇಲ್ಲಿವರೆಗೂ ಅದೀನಿ ಪಕ್ಷದಾಗೆ, ಜೋಡಿಸ್ಕೊಂಡೇ ಅದೀನಿ ನಾನು. ನಾನೇನು ಪಕ್ಷ ಬಿಟ್ಟೇನಿಲ್ಲ, ಪಕ್ಷದಾಗೆ ಇರ್ತೀನಿ ನಾನು. ಪಕ್ಷದಲ್ಲಿ ಇರ್ತೀರಾ? ಹೌದು, ಪಕ್ಷದಾಗೆ ಇರ್ತೀನಿ. ಏನಾದ್ರು ಸೂಚನೆ ಕೊಟ್ಟಿದ್ದಾರೆ ಸರ್ ಜೋಶಿ ಅವರು? ಹೈಕಮಾಂಡ್ನವರು ಸೂಚನೆ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲಪ್ಪ, ಏನು ಮೋದಿಯವರು ಅಂತ ತೋರಿಸಿ. ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತ ಆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ರಿ ಮೊದಲೇ. ನಾನೇನು ಹೇಳಿಲ್ಲ. ಯಾಕೆ ಸುಮ್ಮನೆ ಹೇಳ್ತಾ ಇದ್ರು. ಟೀಮ್ನವ್ರು ಹೇಳಿದ್ರೆ ಟೀಮ್ನವ್ರು ಕೇಳು, ನಾನೇನು ಹೇಳಿಲ್ಲ. ಏನಣ್ಣ, ಈಶ್ವರಪ್ಪ ವಾಪಸ್ ಬರೋದಕ್ಕೆ ಪ್ರಯತ್ನ ಗೊತ್ತಿಲ್ಲ, ಗೊತ್ತಿಲ್ಲ. ಬರ್ಬೇಕು ಅಂತ ಅಂತೀರಾ ಹೇಗೆ? ಪಕ್ಷ ಎಲ್ಲರೂ ಕೂಡ್ಸ್ಕೊಂಡು ಹೋದ್ರೆ ಒಳ್ಳೇದು ಅಂತೀನಿ ಅಷ್ಟೇ ನಾನು. ಹಾಗೆ ಯತ್ನಾಳ್ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ್ಸ್ಕೊಂಡು ಹೋಗ್ಬೇಕು, ಅವ್ರಿಗೆ ಬಾಯಿ ಬೀಗ ಹಾಕಿಸ್ಬೇಕು ಅಷ್ಟೇ, ನನ್ನಂಗಿರ್ಬೇಕು ಬೀಗ ಹಾಕಿ.